ಬಹಳ ಹಿಂದಕ್ಕೆ ಒಬ್ಬ ಜನದೇವ ಅಂತ ಒಬ್ಬ ರಾಜನಾಗಿ ಹೋದ ಈ ದೇಶದೊಳಗೆ. ಆತನ ಹೆಸರು ಜನದೇವ ಅಂತ. ಆ ರಾಜ ಬಹಳ ಒಳ್ಳೆಯವನಾಗಿದ್ದ. ಪ್ರಜೆಗಳನ್ನು ಇಷ್ಟು ಪ್ರೀತಿಸ್ತಾ ಇದ್ದ. ಹಗಲ ರಾತ್ರಿ ಯಾರಿಗೂ ನೋವಾಗಬಾರದು, ಯಾರೋ ಬಡತನದಲ್ಲಿರಬಾರದು. ಇಂಥವರು ಆಗಿ ಹೋಗ್ಯಾರ ಭಾರತ ದೇಶದ. ನಮ್ಮ ಭಂಡಾರ ತುಂಬಬೇಕಂತನ್ನುವ ಮನೋಭಾವ ಇರಲಿಲ್ಲ. ನಮ್ಮ ರಾಜ್ಯದಲ್ಲಿ ಒಬ್ಬನೂ ಅಸಂತೋಷಿಯಾಗಿರಬಾರದು. ಬಹಳ ಕಷ್ಟಪಟ್ಟ, ಆದರೆ ನಿರಾಶನಾದ. ಏನು ಮಾಡಿದರೂ ಸಂಪೂರ್ಣವಾಗಿ ಸುಖಿಯನ್ನಾಗಿ ಮಾಡಲಿಕ್ಕಾಗಲಿಲ್ಲ. ಎಲ್ಲ ಜನ ಪ್ರಿಯರಾಗಲಿಲ್ಲ. ತಮ್ಮಲ್ಲೇ ಹೋರಾಟ ಮಾಡ್ತಾ ಇದ್ರು, ಜಗಳ ಮಾಡ್ತಾ ಇದ್ರು. ಇದನ್ನೆಲ್ಲ ನಿಲ್ಲಿಸಿ ಸಾತ್ವಿಕ ಜಗತ್ತನ್ನೇ ನಿರ್ಮಾಣ ಮಾಡಬೇಕು ಅಂತೂ ಹೊರಟಿದ್ದ. ಆದರೆ ಏನು ಮಾಡೋದು ಆಗಲಿಲ್ಲ. ಅವನಿಗೆ ಬಹಳ ನೋವಾಯಿತು ಮನಸ್ಸಿಗೆ. ನನ್ನಲ್ಲಿ ಏನಾದರೂ ದೋಷ ಇದೆಯೇ? ಯಾಕೆ ಆಗಬಾರದು? ಇದೊಂದು ಸುಂದರ ನನ್ನ ಕನಸ. ಎಷ್ಟು ಕಷ್ಟಪಡ್ತಾ ಇದ್ದೇನೆ, ಇಡೀ ಭಂಡಾರವನ್ನು ಜನತೆಯ ಹಿತಕ್ಕಾಗಿ ಬಳಸ್ತಾ ಇದ್ದೇನೆ. ಯಾರಿಗೂ ದುಃಖವಾಗಬಾರದು, ಕೊರತೆಯಾಗಬಾರದು. ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ತೇನೆ, ಆಗ್ತಾ ಇಲ್ಲ ಅಂತ ನೋವಿತ್ತಲ್ಲ ಅವನಿಗೆ. ಅದರದ್ದು ಪರಿಣಾಮ ಆಗ್ತಾ ಬಂತು ಅವನ ದೇಹದ ಮೇಲೆ. ಒಂದು ದಿವಸ ಒಬ್ಬ ಋಷಿ ಇದ್ದ, ಕಾಪಿಲೇಯ ಅಂತ. ಅವನ ಹೆಸರು ಕಾಪಿಲೇಯ. ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಆತ ಒಂದು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ. ಬಹಳ ತಿಳುವಳಿಕೆ ಉಳ್ಳವ, ಜಗತ್ತನ್ನೆಲ್ಲ ಅರಿತವ, ಅನುಭಾವಿ. ನಮ್ಮಲ್ಲಿ ಹೆಂಗೆ ಸಿದ್ದರಾಮೇಶ್ವರರೋ ಹಾಗೆ ಯೋಗಿ ಅನುಭಾವಿ. ಅಂಥ ಒಬ್ಬ ಮಹಾನುಭಾವ ಕಾಪಿಲೇಯ. ಇದು ಜನದೇವ ಕಾಪಿಲೇಯನ ಹತ್ತಿರ ಹೋದ. ಈ ರಾಜ ಅವನ ಹತ್ತಿರ ಹೋದ. ಹೋಗಿ ಕೇಳ್ದ, ಮಹಾನುಭಾವರೇ ಏನು ಮಾಡಬೇಕು ಹೇಳಿ ಅಂತ. ನನ್ನ ಕನಸು ಇದು, ಇಡೀ ಭಾರತ ದೇಶವನ್ನ ಅತ್ಯಂತ ಸುಖಿ ದೇಶವನ್ನಾಗಿ, ಯಾವ ಕೊರತೆಗಳೂ ಇರಬಾರದು ಅಂಥ ದೇಶವನ್ನಾಗಿ ನಾನು ಪರಿವರ್ತಿಸಬೇಕು. ಕಷ್ಟ ನಷ್ಟಗಳೇ ಇರಬಾರದು, ಹಾಗೆ ಈ ದೇಶವನ್ನು ಕಟ್ಟಬೇಕು ಅಂತ. ಈಗ ನಾನು ಇಷ್ಟು ವರ್ಷಗಳ ಕಾಲ ಸಿಂಹಾಸನ ಮೇಲೆ ಕೂತ ಬಳಿಕ ಇಷ್ಟು ವರ್ಷಗಳ ಕಾಲ ಕಷ್ಟಪಡ್ತಾ ಇದ್ದೇನೆ. ಆದರೆ ಏನು ಮಾಡೋದು ಆಗ್ತಾ ಇಲ್ಲ. ಆವಾಗ ಜನದೇವನಿಗೆ, ರಾಜನಿಗೆ ಕಾಪಿಲೇಯ ಋಷಿ ಹೇಳ್ತಾನೆ. ಅವ ನಕ್ಕು ಹೇಳಿದ, ನೋಡು, ಜೀವನ ಅಂದರೆ ಏನು ತಿಳ್ಕೋ, ಬದುಕ ಅಂದರೆ ಏನು ಅರ್ಥ ಮಾಡ್ಕೋಬೇಕು. ನಮ್ಮ ಕನಸಿನಂತೆ ಬದುಕ ಇರೋದಿಲ್ಲ. ಬದುಕ ಯಥಾವತ್ತಾಗಿ ಹೇಗೆ ಅದ ಹಾಗೆ ನಾವು ತಿಳ್ಕೊಂಡು ಬದುಕಬೇಕಾಗ್ತದೆ. ನಮ್ಮ ಕನಸೆಲ್ಲ ಜಗತ್ತಿನಲ್ಲಿ ತರಲಿಕ್ಕಾಗ್ತದೇನಪ್ಪ? ಜಗತ್ತು ಹೇಗದ? ಒಂದು 2-3 ದೃಷ್ಟಾಂತ ಕೊಡ್ತಾ ಆ ಕಾಪಿಲೆ. ಮೊದಲನೇದ್ದು, ಜಗತ್ತು ಹೇಗದ ಅಂದರೆ ಒಂದು ಪ್ರವಾಹ, ವಿಶಾಲವಾದ ಪ್ರವಾಹ, ಹೊಳೆ ಹರಿತಾದ. ಅದರೊಳಗೆ ಎಲ್ಲ ಜಲಚರಗಳದಾವ. ತೆರೆಗಳು ಇಳಿತಾವ, ಕರೆಂಟ್ಸ್ ಅದಾವ, ಪ್ರವಾಹಗಳದಾವ, ಎಲ್ಲ ಅದಾವ. ಏನೇನೋ ತೇಲಿ ಬರ್ತಾವ. ಇಂಥದ್ರೊಳಗೆ ಈಸದಂಗಪ್ಪ ಈ ಜಗತ್ತು ಜೀವನ ಅಂದರೆ. ಜಗತ್ತಂದ್ರೆ ಹಿಂಗ ಹರಿತಾ ಇರೋದು, ಕಷ್ಟಗಳ ಪರಂಪರೆ ಹಿಂಗ ಇರೋದು. ಯಾವಾಗ ಏನು ಬರ್ತದೆ ಗೊತ್ತಿರೋದಿಲ್ಲ, ಹಾಗಿದು ಜಗತ್ತಿನಲ್ಲಿ ಬರ್ತಾನೆ ಇರ್ತದೆ. ಇದೊಂದು ಸಂಸಾರ ಪ್ರವಾಹ. ಇದು ನಾವು ತಿಳಿದಂಗ ಇರುವುದಿಲ್ಲ. ಇಲ್ಲಿ ಯಾವಾಗ ಹೊಳೆಯಿಂದ ಮ್ಯಾಲಿಂದ ಏನು ಬರ್ತದೆ ಹೆಂಗೆ ಹೇಳಕ್ಕಾಗ್ತದೆ? ಏನು ಇಲ್ಲ ಅಂತ ಹಿಂಗೆ ಎಸೋದರಾಗ ಏನೇನು ಪ್ರಾಣಿಗಳು ಒಳಗಿಂದ ಹೊರಗೆ ಬರ್ತಾವ ಯಾರಿಗೆ ಗೊತ್ತದೆ? ಎಲ್ಲ ಏನು ಇಲ್ಲ ಅನ್ನಂಗೆ ಅನಿಸ್ತದೆ. ಆದ್ರೆ ಆ ನದಿ ಒಳಗೆ ಏನೇನೋ ಅದಾವ, ಮೊಸಳೆಗಳದಾವ, ಇಲ್ಲವೇನು ಶಾರ್ಕ್ ಅದಾವ, ಆಕ್ಟೋಪಸ್ ಅದಾವ, ಏನು 1-2 ಇಂಥವು ಎಲ್ಲ ಥರದ ಪ್ರಾಣಿಗಳು. ಆಕ್ಟೋಪಸ್ ಅಂತ ಗೊತ್ತಿರಬೇಕು ನಿಮಗೆ. ಅದಕ್ಕೆ 8 ಕೈಗಳು 8.
ಅದರ ಮಧ್ಯದಲ್ಲಿ ಅದರ ಮುಖ, ಅದೇ ಅದರ ಹೊಟ್ಟಿ, ಸುತ್ತೆಲ್ಲ ಬರೀ ಕೈಗಳೇ. ಒಮ್ಮೆ ಹಿಡಿದು ಅಂದ್ರೆ ಏನು ಮಾಡಿದ್ರು ಬಿಡೋದಿಲ್ಲ. 8 ಕೈಗಳಿಂದ ಮುತ್ತಿ ಬಿಟ್ರೆ ಹೆಂಗೆ ಬಿಡಕ್ಕೆ ಸಾಧ್ಯದ? ಹಂಗೆ ಜಗತ್ನ್ಯಾಗ ವ್ಯಾಮೋಹ ಅಂತ ಅನ್ನೋದೊಂದು ಆಕ್ಟೋಪಸ್ ಅದ. ಇಲ್ಲೇ ಶಾರ್ಕ್ ಮೀನುಗಳದಾವ, ಹಿಂಗೆ ಸ್ಪರ್ಶ ಮಾಡಿದರೆ ಸಾಕು ಹೋಗೇ ಬಿಡುತ್ತೇವೆ. ಇಂಥವುಗಳಿಂದ ಕೂಡಿದಂಥ ಸಂಸಾರ ಪ್ರವಾಹ ಇದೆ. ಎಂಥ ಪ್ರವಾಹದಾಗ ನಾವೆಲ್ಲ ಈಸ್ತಾ ಇರೋದು. 100 ವರ್ಷ ಈಸೋದದ ಇಲ್ಲೇ, ಈಸುವಾಗ ಎಲ್ಲ ಬರೋದು. ಆದರೆ ಎಲ್ಲದರಿಂದ ಪಾರಾಗಿ ಹೋಗಬೇಕಷ್ಟೆ. ಇದೆಲ್ಲ ಸ್ವಚ್ಛ ಮಾಡಿದ ಬಳಿಕ, ಒಳಗಿಂದೆಲ್ಲ ಪ್ರಾಣಿಗಳನ್ನು ತೆಗೆದು ಹಾಕಿದ ಬಳಿಕ, ಯಾವ ತೆರೆಗಳು ಏಳದಂಗೆ ಮಾಡಿದ ಬಳಿಕ, ಆ ನಂತರ ಮ್ಯಾಲಿಂದ ಏನೂ ಬರಲಾರ್ದಂಗೆ ಆದ ಬಳಿಕ ನಾವೀ ಜಗತ್ತಿನಾಗ ಬದುಕ್ತೇವೆ ಅಂದರೆ ಈಸ್ ಇಟ್ ಪಾಸಿಬಲ್? ಸಾಧ್ಯವೇ ಇದು? ಹೇಳಿ. ಈ ಜಗತ್ತಿನಾಗ ಏನೂ ಇರಬಾರದು, ಸ್ವಚ್ಛ 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 ಇರಬೇಕು. ಹಂಗೆ ಆದ ಬಳಿಕ ನಾವು ಬದುಕ್ತೇವೆ ಅಂದರೆ ಹೆಂಗೆ ಸಾಧ್ಯ? ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಇರೋದೇ. ಮುಂದೆ ಹೇಳ್ತಾನೆ, ಇದು ಒಂದು ಉದಾಹರಣೆ. ಇದು ಎರಡನೇ ಉದಾಹರಣೆ ಕೇಳು. ನೀ ರಾಜನಿರು ಯಾರ ಇರು, ಈ ಜಗತ್ತಿನಲ್ಲಿ ನಾವೆಲ್ಲ ಧರ್ಮಶಾಲೆಗಿದ್ದಂಗೆ. ಅಲ್ಲಿ ಸುಮ್ಮನೆ ಎಲ್ಲಿದರೆ ಬರ್ತೇವೆ, ಧರ್ಮಶಾಲದಾಗ ಅಷ್ಟೇ ಕಸ ಹೊಡ್ಕೊಂಡು ಅಲ್ಲೇ ನಮ್ಮ ಸಲುವಾಗಿ ಸ್ವಚ್ಛ ಮಾಡಿ ಇಡಕ್ಕೆ ಯಾರು ಅದಾರೇನು? ನಾವ ಧೂಳು ತೆಗೆಯೋದು, ಒಂದಿಷ್ಟು ಹೊಡ್ಕೊಳ್ಳೋದು, ನಮ್ಮದ ಒಂದಿಟ್ಟು ಏನಾರೆ ಬಟ್ಟೆ ಹಾಸ್ಕೊಂಡು ಮಕ್ಕೊಂಡು ಜಾಡಿಸ್ಕೊಂಡು ಹೋಗೋದು. ನಾವು ಬರೋದ್ರಾಗ ನಮಗೆ ಬಂಗಾರದ ಎಲ್ಲ ಜಗತ್ತನ್ನು ನಿರ್ಮಾಣ ಮಾಡಿ ನಮಗೆಲ್ಲ ಅನುಕೂಲತೆಗಳನ್ನು ಮಾಡಿ ಇಡಾಕಿಲ್ಲಿ ಯಾರದಾರ? ಸುಮ್ಮನೆ ಬರ್ತೇವೆ, ಸ್ವಲ್ಪ ಸಹಾಯ ಮಾಡ್ತಾರೆ 4 ಜನ. ಅವರು ಕೂಡ ನಾವು ಒಂದಿಷ್ಟು ನಮ್ಮದು ಜಾಗ ಪಾಗ ಸ್ವಚ್ಛ ಮಾಡಿಕೊಂಡು 4 ದಿವಸ ಇದ್ದು ಮಾಡಿ ಅವರು ಕೊಟ್ಟ ಅನ್ನ ಉಂಡು ಇಲ್ಲಿದಿಲ್ಲೇ ನಾವೇಂತರ್ತೇವೆ? ಯಾತ್ರಿಕರು ಯಾರೇ ಧರ್ಮಶಾಲೆಗೆ ಬರಾಗ ಹೊತ್ಕೊಂಡು ಬರ್ತಾರೇನು? ಅನ್ನ ಪಾರ್ನ ಎಲ್ಲ ಹೊತ್ಕೊಂಡು ಬರ್ತಾರೆ. ಏನಿರೋದಿಲ್ಲ. ಇಲ್ಲೇನು ಇರ್ತದೆ ಅದನ್ನು ಉಣ್ಣೋದದ, ನೀರಿಷ್ಟು ಕುಡಿಯೋದದ, ನಮ್ಮದ ಟಾವೆಲ್ ಹಾಸ್ಕೊಳ್ಳೋದದ, ಹೊತ್ಕೊಂಡು ಹೋಗೋದದ ಮುಂಚಾನೆ. ಹಂಗಪ್ಪ ಇದು. ಹಂಗೆ ನೀನಿಟ್ಟ ರಾಜ ಅಟ್ಟ ಒಂದು ಸ್ವಲ್ಪ ಚಲೋ ಜಾಗ ಸಿಕ್ಕದ ಅಷ್ಟೇ. ಧರ್ಮಶಾಲಾದಾಗ ಒಂದು ಚಲೋ ಜಾಗ ಸಿಕ್ಕ. ಹಾಗೆ ಲಕ್ಷಾಂತರ ಜನ, ನಿನ್ನ ರಾಜ್ಯದೊಳಗೆ ಲಕ್ಷಾಂತರ ಜನ ಸುಮ್ಮನೆ ಹಿಂಗೆ ಸ್ವಲ್ಪ ಇರದೆ ಅಲ್ಲೊಂದಿಬ್ರು ಇಲ್ಲೊಂದಿಬ್ರು ಬರ್ತಾರೆ ಹೋಗ್ತಾರೆ. ಯಾವಾಗಲೂ ಯಾತ್ರಿಕರು ಯಾವಾಗ ಬರ್ತಾರೆ ಎಲ್ಲಿ ಗೊತ್ತದೆ? ಒಮ್ಮೆ ಹಗಲೇ ಬರ್ತಾರೆ, ಒಮ್ಮೆ ರಾತ್ರಿನೇ ಬರ್ತಾರೆ. ಬಂದವರು ಒಂದು ಕ್ಷಣ ನಿಂತು ಹೋಗೇ ಬಿಡ್ತಾರೆ. ಕೆಲವರು 10 ವರ್ಷ ಇರ್ತಾರೆ, ಕೆಲವರು 50 ವರ್ಷ ಇರ್ತಾರೆ, ಕೆಲವರು 100 ವರ್ಷ ಬಡಿಗೆ ಹಿಡ್ಕೊಂಡು ಹಂಗೆ ಹೋಗ್ತಾರೆ. ಎಲ್ಲ ನಡೆಯೋದ. ಧರ್ಮಶಾಲಾ ಇದು ಯಾರ್ದರೆ ಗಟ್ಟಿಯಾಗಿ ಒಂದು ಮನೆ ಇದು ನಮ್ಮದು ಅಂತ ಹೇಳುವಂಥದ್ದು ಎಲ್ಲಿದೆ? ಹಿಂಗೆ ನಮ್ಮದಂತ ಹೇಳುವುದ್ರಾಗ ಅವ ಬರ್ತಾನೆ. ಯಾವ ಬಂದ್ರೆ ಒಲ್ಲಲ್ಲಿಕ್ಕೆ ಆಗೋದೇ ಇಲ್ಲ, ಅವನೇ ಬರ್ತಾನಲ್ಲೇ. ಬಿಡಿಸಾವ ಬರ್ತಾನೆ. ಉಳಿದವರು ಬಂದ್ರೆ ನಾವು ಕೋರ್ಟ್ಗೆ ಹೋಗ್ತೇವೆ. ಅವನ ಮುಂದೆ ಯಾರಿಗೆ ಎಲ್ಲಿ ಹೋಗೋದು? ಎಲ್ಲಿ ಹೋಗೋದು ಹೇಳಿ? ಇದೆಲ್ಲ ತಿಳ್ಕೊಂಡು ಅವ ಅಂತಾನೆ ಕಾಪಿಲೆಯ, ನೋಡು ತಿಳ್ಕೋ, ಇದು ಜಗತ್ತಂದ್ರೆ ಒಂದು ಧರ್ಮಶಾಲಾ ಇದ್ದಂಗೆ. ಅದರ ಅರ್ಥ ನೀ ಧರ್ಮಶಾಲಾದಾಗ ಬಿಡಬೇಡ ಅಂತ ಹೇಳ್ತಾ ಇಲ್ಲ. ನಮಗೆ ಎಷ್ಟು ಬೇಕಷ್ಟು ಸ್ವಚ್ಛ ಮಾಡಿಕೊಂಡು ಬದುಕೋದು. ನಮಗೆ ಎಷ್ಟು ಸಾಧ್ಯವೋ ಅವ್ರಿಗೆ ಎಷ್ಟು ಸಾಧ್ಯವೋ ನಮಗೆ ಹೊಂದ್ಕೊಂಡು ಮಾಡಿಕೊಂಡು ಕೋಆಪರೇಟಿವ್ ಹಾಗೆ ಮಾಡೋದು. ನಾನು ಅವರಿಗೆ ಸಹಾಯ ಮಾಡೋದು, ಅವ್ರು ನನಗೆ ಸಹಾಯ ಮಾಡೋದು. ಇಬ್ಬರು ಕೂಡ್ಕೊಂಡು ಒಂದು ರಾತ್ರಿ ಕಳೆದ ಕತೆ ಹಿಡ್ಕೊಂಡು ಏನಾರು ಕತೆ ಹೇಳಿ ಮಾಡಿ ಸಂತೋಷಪಡಿಸಿ ಹಂಗೆ ಹೋಗೋದು. ಮುಂದೆ ಯಾರು ಯಾವ ದಿಕ್ಕಿಗೆ ಹೋಗ್ತಾರೆ ಗೊತ್ತಿಲ್ಲ. ಇದು ಎರಡನೇದ್ದು. ಜೀವನ ಅಂದ್ರೆ ಹಿಂಗದೆ, ಜಗತ್ತಂದ್ರೆ ಹಿಂಗದೆ. ಆ ಬಳಿ ಕಾಪಿಲೆಯ ಹೇಳ್ತಾನೆ, 3ನೇದ್ದೊಂದು ಕೇಳು. ಜೀವನ ಅಂದ್ರೆ ಬಯಲಾಗ, ಇದೇನು ಆಕಾಶದ ಬಯಲಾಗ ಮಾಡ ಬಂದಂಗೆ ಬರ್ತಾವ.
ಅವು ಸುರಿದು ಹೋಗೇ ಬಿಡ್ತಾವ. ಹಂಗೆ ಬರ ನಾವು ಬರ್ತೇವೆ ಜಗತ್ನ್ಯಾಗ, ಅಲ್ಲೊಂದಿಟ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ನಮ್ಮ ಆಯುಷ್ಯದ ಜಲಗಳನ್ನು, ಬಿಂದುಗಳನ್ನು, ಕ್ಷಣಗಳನ್ನು ಹಿಂಗೆ ಚೆಲ್ಲಿ ಹೋಗಿಬಿಡ್ತೇವೆ, ಮರೆಯಾಗಿ ಹೋಗ್ತೇವೆ. ಎಷ್ಟು ಸುಂದರ ಉದಾಹರಣೆ ಅದು. ಮೇಘದಿಂದ ಹನಿಗಳು ಬೀಳ್ತಾವ. ಹೀಗೆ ದೊಡ್ಡ ಮೇಘ ಇದೇನು ಕಾಯಮಿರ್ತದಂತ ನಾವು ತಿಳ್ಕೊಂಡಿರ್ತೇವೆ. ಹನಿಗಳು ಬಿದ್ದಂಗೆ ಕರ್ಕೋತ ಹೋಗ್ತದೆ. ಹಂಗೆ ನಮ್ಮದು 100 ವರ್ಷ ತಗೊಂಡು ಬಂದಿರ್ತೇವೆ. ಹಿಂಗೆ ಅಲ್ಲೊಂದು ಕ್ಷಣ ಇಲ್ಲೊಂದು ಕ್ಷಣ ಹಿಂಗೆ ಸುರಿಸ್ಗೋತ್ ಮನ್ಯಾಗ, ಅಡಿಗೆ ಮನ್ಯಾಗ ಒಂದಿಟ್ಟು 4 ಹನಿ, ಪಡಸಾಲ್ಯಾಗ ಒಂದಿಷ್ಟು 4 ಹನಿ ಅಂದ್ರೆ 4 ವರ್ಷ ಹಿಂಗೆ ಚೆಲ್ಲೋದು ಕ್ಷಣಗಳಿವು. ಸಮಾಜದಾಗ ಒಂದಿಟ್ಟು ಹಿಂಗೆ ಚೆಲ್ಲಿ ಎಲ್ಲ ಹೀಗೆ ಆಗೋದ್ರಾಗ ಮುಗುದದಂತ ಗೊತ್ತಾಗೋದಿಲ್ಲ, ಹೋಗೇ ಬಿಡ್ತೇವೆ. ನೋಡು, ಹೀಗೆ ಅದ ಜಗತ್, ಹೀಗದ. ಇದನ್ನ ಪೂರ್ಣ ಸುಧಾರಿಸ್ತೇನೆ ಅಂತ ಏನು ನೀ ತಲೆಯೊಳಗೆ ಹಾಕ್ಕೊಂಡಿದೆಯಲ್ಲ, ನೀನು ಸುಧಾರಿಸು, ಕಷ್ಟಪಡು, ಆದರೆ ನೋವು ಮಾಡ್ಕೋಬೇಡ. ಯಾಕೆ ಇದು ಹಿಂಗೆ ಇರೋದು. ಇದು ಮತ್ತೆ ನೀ ಹೋದೆ ಅಂತ ತಿಳ್ಕೊ, ಮತ್ತೆ ಹಿಂಗಾಗ್ತದೆ. ಇದು ಹಿಂಗಿರ್ತದೆ, ಅದಕ್ಕೇನು ಮಾಡ್ಲಿಕ್ಕಾಗ್ತದೆ ಹೇಳು. ಜಗತ್ತಿನ ನಿರ್ಮಾಣವೇ ಆ ರೀತಿ ಆದಾಗ ನಾನೇನು ಮಾಡ್ಲಿಕ್ಕಾಗ್ತದೆ, ನೀನರೇ ಏನು ಮಾಡ್ಲಿಕ್ಕಾಗ್ತದೆ. ಇರೋದ್ರಾಗ ಏನರೇ ಚಂದಾಗಿ ಇರಬೇಕು ನೋಡು ಅಂದ.